ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೆ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದ 33ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಎಚ್ ಸಿ ಶಶಿಕಲಾ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಚ್ ಆರ್ ಶ್ರೀಧರ್. ಕೃಷ್ಣ ತನ್ನ ಸತಿಯರ ಜೊತೆಯಲ್ಲಿ ಕುಳಿತುಬಿಟ್ಟು ತಮಾಷೆಯಾಗಿ ಮಾತನಾಡ್ತಾ ಇದ್ದಾನೆ. ನಗುತ್ತಾ ಸರಸೋಕ್ತಿಗಳಿಂದ ಮಾತನ್ನು ಆಡ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ಎಲ್ಲ ರಾಜ ಮಹಾರಾಜರನ್ನು ಕೂಡ ಕೂಡಿಕೊಂಡು ಬಿಟ್ಟು ಪಾರ್ಥ ನಗರದ ಸಮೀಪಕ್ಕೆ ಬಂದಿದ್ದಾನೆ. ವಿಷಯವನ್ನ ದಾರುಕ ಬಂದು ಹೇಳ್ತಾ ಇದ್ದಾನೆ. ಕೃಷ್ಣ, ಪಾರ್ಥ ಬಂದಿದ್ದಾನೆ, ಎಲ್ಲ ರಾಜ ಮಹಾರಾಜರು ಕೂಡ ಜೊತೆಯಲ್ಲಿ ಬಂದಿದ್ದಾರೆ ಅಂತ ಹೇಳಿ ಆ ದಾರುಕ ಹೇಳಿದಾಗ ಕೃಷ್ಣ ಅರಮನೆಯಿಂದ ಹೊರಟಿದ್ದಾನೆ. ಬಂಧನಧ್ವರ ಶಾಲೆಗೆ ಅಸುರಾರಿ ಮತ್ತೆ ಯಮನಂದನಂಗಿಲ್ಲಿಹುದು ನೀನು ಅಖಿಲ ಭೂಪಾಲ ವೃಂದಮಂ ಭಗದಾಲ್ಫ ಮುನಿವನಂ ನಾವಿದಿರ್ಗೊಂಡು ಬಹಿವೆಂದು ಸಿಂಧು ಮುಂದೆ ಧೃತರಾಷ್ಟ್ರವಿದುರಾದಿ ವೃದ್ಧರ್ಮಹಿ ವೃಂದಾರಕೌರತತಿ ವ್ರತತಿ ಸಹಿತ ಪೊರಮಟ್ಟು ನಡೆತಂದನು ಉತ್ಸವದಿಂದ ಬರಲು ಐದೆ ಸಕಲ ಜನಮೆಂದು ನೇಮಿಸಿ ಮುದದೊಳು. ಆಗ ಕೃಷ್ಣ ಯಾಗಶಾಲೆಗೆ ಬಂದುಬಿಟ್ಟು ಧರ್ಮರಾಜನಿಗೆ ಹೇಳ್ತಾ ಇದ್ದಾನೆ, ಧರ್ಮರಾಜ, ನೀನು ಇಲ್ಲೇ ಇರು, ನಾವು ರಾಜರ ಸಮೂಹವನ್ನು, ಎಲ್ಲ ರಾಜ ಮಹಾರಾಜರು ಕೂಡ ಬಂದಿದ್ದಾರೆ, ಅವರನ್ನು ಕರೆದುಕೊಂಡು ಬರ್ತೇನೆ. ಭಗದಾಲಭ್ಯ ಮುನಿಶ್ರೇಷ್ಠರು ಬಂದಿದ್ದಾರೆ, ಅವರನ್ನು ಕೂಡ ಕರೆದುಕೊಂಡು ಬರ್ತೇನೆ, ನೀನು ಇಲ್ಲೇ ಇರು. ಜೊತೆಗೆ ನೀನು ಸ್ವಲ್ಪ ಹೊತ್ತು ಬಿಟ್ಟು ಉತ್ಸವದಿಂದ ಎಲ್ಲ ಪುರಜನರನ್ನು ಕೂಡ ಕೂಡಿಕೊಂಡು ಎಲ್ಲ ನಿನ್ನ ರಾಣಿವಾಸದವರನ್ನು, ಅರಮನೆಯಲ್ಲಿರ್ತಕ್ಕಂತಹವರು ಎಲ್ಲರನ್ನು ಕೂಡಿಕೊಂಡು ಉತ್ಸವದಂತೆ ನೀನು ಅಲ್ಲಿಗೆ ಬಾ, ಪಾರ್ಥನನ್ನು ಬರಿ ಮಾಡಿಕೊಳ್ಳೋದಕ್ಕೆ ಅಂತ ಹೇಳಿ ಕೃಷ್ಣ ವಿದುರ, ಧೃತರಾಷ್ಟ್ರ ಎಲ್ಲ ರಾಜ ಮಹಾರಾಜರನ್ನು ಕರೆದುಕೊಂಡ್ಬಿಟ್ಟು ಹೊರಟಿದ್ದಾನೆ ಆ ಊರ ಹೊರಬಾಗಿಲಿಗೆ. ಅಸುರನಾಜ್ಞೆಯಿಂದ ಆಗ ಪಟ್ಟಣದೊಳಗೆ ಹೊಸದಾಯಿತು ಗುಡಿ ತೋರಣದ ರಚನೆ, ಬೀದಿಗಳೊಸೆದವು, ಸುಮಂಗಳ ದ್ರವ್ಯಗಳೊಪ್ಪಿದು, ಪನ್ನೀರ ಜಳೆಯಂಗಳು ಮುಸುಗಿದವು, ಧೂಪವಾಸನೆಗಳು ಹಿಡಿದುದು, ವಿವಿಧ ಕುಸುಮ ಗಂಗೋತ್ಕರಂ ಘನಸಾರ ಕುಂಕುಮದ ಕೆಸರುಗಳ ಪರಿಮಳಂ ತೀಣಿದುದು, ಕರ್ಪೂರದ ಸೊಡಗಂಬು ರಂಜಿಸಿದುದು. ಕೃಷ್ಣನ ಆಜ್ಞೆಯಂತೆ ಎಲ್ಲ ಊರಿನ ಬೀದಿಗಳನ್ನು ರಂಗೋಲಿ ಹಾಕಿಬಿಟ್ಟು ಪನ್ನೀರನ್ನು ಚಿಮುಕಿಸ್ಬಿಟ್ಟು ಅಲಂಕಾರವನ್ನು ಮಾಡಿದ್ದಾರೆ. ಧೂಪದ ವಾಸನೆ ತುಂಬಿ ಹೋಗ್ಬಿಟ್ಟಿದೆ. ಎಲ್ಲ ಹೂವುಗಳನ್ನು ತಂದು ಅಲಂಕಾರವನ್ನು ಮಾಡಿದ್ದಾರೆ, ಚಪ್ಪರವನ್ನು ಹಾಕಿದ್ದಾರೆ, ಒಳ್ಳೆಯ ಮಾಲೆಗಳನ್ನು ಕಟ್ಟಿದ್ದಾರೆ. ಸುಂದರವಾಗಿರ್ತಕ್ಕಂತಹ ನಗರದ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾರೆ. ಸುಗಂಧದ ವಾಸನೆ ಹೆಚ್ಚಾಗ್ತಾ ಇದೆ. ಎಲ್ಲ ಗುಡಿ ಗೋಪುರಗಳಿಗೂ ಕೂಡ ಬಣ್ಣ ಬಳಿದಿದ್ದಾರೆ. ಕುಂಕುಮದ ಪರಿಮಳ, ಕರ್ಪೂರದ ಪರಿಮಳ ಎಲ್ಲ ನಗರವನ್ನು ಕೂಡ ತುಂಬಿಕೊಂಡಿದೆ. ಆ ರೀತಿಯಾಗಿ ಅರ್ಜುನನ ಒಂದು ಸ್ವಾಗತಕ್ಕೋಸ್ಕರ ಈ ರೀತಿ ಸಿಂಗಾರವನ್ನು ಮಾಡಿದ್ದಾರೆ ಹಸ್ತಿನಾಪುರಕ್ಕೆ. ಅಂತಹ ಒಂದು ಸುಂದರವಾದಂತಹ ನಗರಕ್ಕೆ ಬರ್ತಾ ಇದ್ದಾರೆ. ಪೊರಮಟ್ಟುದು ಅಖಿಲ ಪುರಜನ ಮೈದೆ ಸಿಂಗರದ ಮೆರಹುಗಳ ಮೌಳಿಯಿಂ ಮೇಳವದ ರಚನೆಗಳ ತರತರದ ವಿದ್ಯಾ ವಿನೋದದಿಂ ನಟನರ್ತಕೀ ಜನದ ಗೀತದಿಂದ ತುರುಗಿದ ಮೃದಂಗಾದಿ ವಾದ್ಯಧ್ವನಿಗಳಿಂದ ವಿರುಗುವ ವಿಲಾಸಿನಿಯರುಳ್
ಪಿಲ್ಲೆ ನಲ್ಕೆ ವೈಭವದಿಂದ ಪಾರ್ಥನ ನಿಧಿರ್ಗೊಂಬ ಸಂಭ್ರಮದೊಳು. ಅರ್ಜುನನ್ನ ಎದುರುಗೊಳ್ಳಬೇಕು ಅನ್ನುವಂತಹ ಸಂಭ್ರಮದಿಂದ ಎಲ್ಲ ಪುರಜನರು ಕೂಡ ಬರ್ತಾ ಇದ್ದಾರಂತೆ. ಎಲ್ಲರೂ ಕೂಡ ತಮ್ಮ ತಮ್ಮನ್ನು ಶೃಂಗಾರ ಮಾಡಿಕೊಂಡಿದ್ದಾರೆ, ನಗರ ಶೃಂಗಾರವನ್ನು ಮಾಡಿದ್ದಾರೆ. ಜೊತೆಗೆ ಗೀತೆಗಳನ್ನು ಹಾಡ್ತಾ ವಾದ್ಯಗಳನ್ನು ನುಡಿಸ್ತಾ ಬರ್ತಾ ಇದ್ದಾರೆ. ಎಲ್ಲ ವಿನೋದವಾಗಿರ್ತಕ್ಕಂತಹ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ನಟರು, ನರ್ತಕಿಯರು ಎಲ್ಲರೂ ಕೂಡ ಹಾಡ್ತಾ ಇದ್ದಾರೆ. ಮೃದಂಗ ವಾದ್ಯಗಳನ್ನು, ನಗಾರಿಗಳನ್ನು ಬಾರಿಸ್ತಾ ಇದ್ದಾರೆ. ಹೊಳೆಯುತ್ತಕ್ಕಂತಹ ವಿಲಾಸಿನಿ ಗುಂಪು ಶೋಭಾಯಮಾನವಾಗಿ ಬರ್ತಾ ಇದೆ. ದಾರಿಯಲ್ಲಿ ಎಲ್ಲೂ ಕೂಡ ಬಿಡುವೇ ಇಲ್ಲ, ಜಾಗವೇ ಇಲ್ಲ. ಆ ರೀತಿಯಾಗಿ ಸಮುದ್ರದೋಪಾದಿಯಲ್ಲಿ ಆ ಪುರಜನರು ಅರ್ಜುನನನ್ನು ಎದುರುಗೊಳ್ಳೋದಕ್ಕೋಸ್ಕರ ಬರ್ತಾ ಇದ್ದಾರೆ. ದಂದಿಗಳ ಮೇಲೆ ದೇವಕಿ ಯಶೋದಾದೇವಿ ಕುಂತಿಯರ್ ಹೊರಮಟ್ಟರು ಅದರ ಬಳಿ ಬಿಡಿದು ಸೀಮಂತಿನಿ ಗಣಸಹಿತ ರುಕ್ಮಿಣಿಯ ದಂಡಿಗೆ ತೆರಳುವುದು ಅತಿ ವಿಭವದಿಂದ. ತಿಣಿಸಿ ಗಗನದೊಳ್ ತುಂಬಿಗಳ್ ಕಾರ ಮುಗಿಲಂತೆ ನವ ಪರಿಜಾತದ ಕುಸುಮ ಪರಿಮಳಕ್ಕೆ ಸಂತದ ಮುಸುಕಲು ಅಂದಣದೊಳೈದಿದಳ್ ಅಳಿಯಲ್ ಬೆರೆಸಿ ಸತ್ಯಭಾಮೆ. ಅರ್ಜುನನನ್ನ ನೋಡೋದಕ್ಕೋಸ್ಕರ ದೇವಕಿ, ಯಶೋದೆ, ಕುಂತಿ ಎಲ್ಲರೂ ಕೂಡ ಬರ್ತಾ ಇದ್ದಾರಂತೆ. ಅವರೆಲ್ಲರೂ ಕೂಡ ಆನೆಯ ಮೇಲೆ ಕುಳಿತುಬಿಟ್ಟು ಬರ್ತಾ ಇದ್ದಾರೆ. ಜೊತೆಗೆ ಮಧ್ಯದಲ್ಲಿ ಸ್ತ್ರೀ ಸಮೂಹ, ಮತ್ತೆ ಅದರ ನಡುವೆ ರುಕ್ಮಿಣಿ ಮತ್ತು ಸತ್ಯಭಾಮೆಯರ ಪಲ್ಲಕ್ಕಿ ಬರ್ತಾ ಇದೆ. ಹೀಗೆ ಎಲ್ಲರೂ ಕೂಡ ಅರ್ಜುನನನ್ನು ನೋಡೋದಕ್ಕೋಸ್ಕರ ಬರ್ತಾ ಇದೆ. ಅವರು ಮುಡಿದುಕೊಂಡಿರ್ತಕ್ಕಂತಹ ಆ ಪಾರಿಜಾತದ ಹೂವು, ಅದರ ಸುಗಂಧವನ್ನು ಕಂಡುಬಿಟ್ಟು ದುಂಬಿಗಳು ಹಿಂಬಾಲಿಸ್ತಾ ಇದೆಯಂತೆ. ಆ ಝೇಂಕಾರವನ್ನು ಮಾಡ್ತಾ ಇರ್ತಕ್ಕಂತಹ ದುಂಬಿಗಳು ಅವರೆಲ್ಲರ ಹಿಂದೆ ಆ ಸಖಿಯರ ಜೊತೆಯಲ್ಲಿ ಬರ್ತಾ ಇದೆ. ದುಂಬಿಗಳು ಕೂಡ ಅರ್ಜುನನನ್ನು ನೋಡೋದಕ್ಕೋಸ್ಕರ ಎಲ್ಲ ಜನ ಸಮೂಹ, ಜೊತೆಗೆ ರಾಣಿವಾಸದವರು ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಜಾಂಬವಧಿ ಮೊದಲಾದ ಪಂಕರುಹ ಭತ್ರಾಯ ತಾಂಬಕನ ರಾಣಿಯರ್ ಪರಿಪರಿಯೊಳೆಸೆವ ದಿವ್ಯಾಂಬರ ಸುಗಂಧ ಮಾಲ್ಯಾಭರಣ ಮುಕ್ತಾವಳಿಗಳ ಸಿಂಗರವನಾಂತೂ ತಾಂಬೂಲರಾಗರಸದೊಳ್ ಪಿಡಿದ ಲಲಿತ ವದನಾಂಬುಜದ ಕಾಂತಿಗಳ ಕಳೆವೆತ್ತು ತಮಗೆ ಜಾಮೂನದ ಅಲಂಕೃತ ಆಂದೋಳಿಕಾರೋಹಣಂ ಗೈದು ಪರಮಟ್ಟರು. ಕೃಷ್ಣನ ರಾಣಿಯರಾದಂತಹ ಜಾಂಬುವತಿ ಮೊದಲಾದ ಎಲ್ಲ ಕಮಲಮುಖಿಯರು ಎಲ್ಲರೂ ಕೂಡ ಸುಂದರವಾದಂತಹ ಸ್ತ್ರೀಯರು ಬರ್ತಾ ಇದ್ದಾರೆ. ಅಲ್ಲಿ ಪರಿಪರಿಯಾಗಿರ್ತಕ್ಕಂತಹ ಉತ್ತಮ ವಸ್ತ್ರಗಳನ್ನು ಧರಿಸಿಕೊಂಡಿದ್ದಾರೆ, ಸುಗಂಧವನ್ನು ಪೂಸಿದ್ದಾರೆ, ಹೂಮಾಲೆಗಳನ್ನು, ಆಭರಣಗಳನ್ನು ತೊಟ್ಕೊಂಡಿದ್ದಾರೆ, ಕಿರೀಟಗಳನ್ನು ತೊಟ್ಕೊಂಡಿದ್ದಾರೆ. ಹೀಗೆ ಜೊತೆಗೆ ತಾಂಬೂಲದ ಕೆಂಪು ಬಣ್ಣದ ಆ ಶೋಭೆ ಅವರ ಮುಖಕ್ಕೆ ಶೋಭೆಯನ್ನು ಹೆಚ್ಚಿಸ್ತಾ ಇದೆ. ಬಂಗಾರದ ಪಲ್ಲಕ್ಕಿಗಳನ್ನು ಹಿಡಿದುಕೊಂಡ್ಬಿಟ್ಟು ಹತ್ತಿ ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಇಟ್ಟಣಿಸಿತು ಅಮರೇಂದ್ರ ತನಯನ ಇದಿಲ್ಗೊಂಬ ಬಟ್ಟೆಯೊಳ್ಳಾರಿ ಸಮೂಹಂ ವರಸೊರಸಿನೊಳ್ ಮೈದುಡಿಗೆಗಳ ಮಸೆದ ಬೊಂಬುಡಿಯಂದೆ ಕುಂಕುಮ ರಜಂಗಳುಗಲು ಕಟ್ಟಿದ್ದ ಹಾರಾದಿಗಳ್ ಪರಿದುದು ಒಲ್ದಿಟ್ಟ ಗೊನೆಗಳ ಕಾಂತಿ ಸೂಸುತ್ತಿರೆ ತನು ರುಚಿಯೊಳುಟ್ಟ ವಸನದ್ಯುತಿ ವಿರಾಜಿಸುತ್ತಿರೆ ಹಾವಭಾವದ ವಿಲಾಸದಿಂದ. ಅರ್ಜುನನನ್ನು ಎದುರುಗೊಳ್ಳೋದಕ್ಕೋಸ್ಕರ ಹೋಗ್ತಾ ಇರ್ತಕ್ಕಂತಹ ದಾರಿಯಲ್ಲಿ ಸ್ತ್ರೀ ಸಮೂಹ ತುಂಬಿ ಹೋಗ್ಬಿಟ್ಟಿದೆಯಂತೆ. ಅವರು ಹುಟ್ಟಿರ್ತಕ್ಕಂತಹ ಬಟ್ಟೆ, ಒಡವೆ ಇದೆಲ್ಲವೂ ಕೂಡ ಕುಂಕುಮದ ಪುಡಿಯಂತೆ ಕಾಣ್ತಾ ಇದೆಯಂತೆ, ಬಂಗಾರದ ಪುಡಿಯಂತೆ ಕಾಣ್ತಾ ಇದೆಯಂತೆ. ಅವರ ಸಂಭ್ರಮ,
ನಡೀತಾ ಇದ್ದಾಗ ಅವರ ಹಾರಗಳು ಎಲ್ಲವೂ ಕೂಡ ಹರಿದು ಹೋಗ್ಬಿಟ್ಟಿದೆಯಂತೆ, ಹರಿತಾ ಇದೆಯಂತೆ. ಅಷ್ಟು ಸಂಭ್ರಮವನ್ನು, ಆವೇಗವನ್ನು ಅವರು ಮಾಡಿಕೊಂಡಿದ್ದಾರೆ. ಅವರ ಕಡೆಗಣ್ಣ ನೋಟ ಇದೆಯಲ್ಲ, ಎಲ್ಲ ನೋಡ್ತಕ್ಕಂತಹ ಅವರ ಕಣ್ಣುಗಳಿಂದ ಕಾಂತಿ ಸೂಸ್ತಾ ಇದೆ. ಅವರ ಹುಟ್ಟಿರ್ತಕ್ಕಂತಹ ಬಟ್ಟೆಗಳಿಂದ ಕಾಂತಿ ಹೊಮ್ಮುತ್ತಾ ಇದೆ. ಅವರ ಹಾವಭಾವಗಳು ಎಲ್ಲರಿಗೂ ಕೂಡ ಮನೋಹರವಾಗಿ ಕಾಣ್ತಾ ಇದೆ. ಎಲ್ಲರೂ ಕೂಡ ಸಂತೋಷದಿಂದ ಅರ್ಜುನನನ್ನು ನೋಡೋದಕ್ಕೋಸ್ಕರ ಹೋಗ್ತಾ ಇದ್ದಾರೆ. ಬಂದುದು ಮಹಾಜನಂ ಬಾಳ ವೈಭವದಿಂದ, ನಿಂದುದು ಚತುರ್ಬಲಂ ಕೆಲದೊಳೊಡ್ಡಾಗಿ. ಸಂಧಿಸಿದರು ಅವರ್ ಬಳಿಗ ಅಶ್ವಯುಗ ಸಹಿತ ನಡೆದು ಬಹಪಲುಗುಣಂಗೆ. ಚಂದನದ ಮುತ್ತಿನಕ್ಷತೆಯ ಕುಂಕುಮ ಮಿಶ್ರದಿಂದ ದದಿಲಾಜ ದುರ್ವಾಂಕುರಗಳಿಂ ಎಸೆವ ಒಂದಳಿಗೆ ಬಿಡಿದು ಆರತಿಯ ನೆತ್ತಿ ಮುತ್ತುಗಳ ಸೇಸೆದಳ್ ಸತಿಯರು. ಈ ರೀತಿ ವೈಭವದಿಂದ ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಅಲ್ಲಿ ಬರ್ತಾ ಇರ್ತಕ್ಕಂತಹ ಮಹಾರಾಜರನ್ನು ನೋಡಬೇಕು, ಪಾರ್ಥನನ್ನು ಕಾಣಬೇಕು, ಸೈನ್ಯವನ್ನು ನೋಡಬೇಕು ಅಂಥೇಳಿ ಬರ್ತಾ ಇದ್ದಾರೆ. ಅರ್ಜುನನ ಪಕ್ಕದಲ್ಲಿ ಬರ್ತಾ ಇರ್ತಕ್ಕಂತಹ ಚತುರಂಗ ಸೈನ್ಯ ಅದನ್ನು ನೋಡಿಬಿಟ್ಟು, ಜೊತೆಗೆ ಅರ್ಜುನ 2 ಕುದುರೆಗಳನ್ನು ತರ್ತಾ ಇದ್ದಾನಂತೆ. ಎಲ್ಲರೂ ಕೂಡ ನೋಡಿದರು ಸ್ತ್ರೀಯರು. ಅವರು ಚಂದನ, ಮುತ್ತು, ಅಕ್ಷತೆ, ಕುಂಕುಮಗಳಿಂದ ಮಿಶ್ರಿತವಾಗಿರ್ತಕ್ಕಂತಹ ಮೊಸರು, ಅರಳು, ಗರಿಕೆಗಳು ಸೇರಿರ್ತಕ್ಕಂತಹ ದೊಡ್ಡ ಬಂಗಾರದ ತಟ್ಟೆಯಲ್ಲಿ ಆ ಅರ್ಜುನನಿಗೆ ಆರತಿಯನ್ನು ಮಾಡ್ತಾ ಇದ್ದಾರೆ, ಜಯಘೋಷವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಮುತ್ತಿನ ಒಂದು ಸೇಸೆಯನ್ನು, ಅಭಿಷೇಕವನ್ನು ಅವರೆಲ್ಲರೂ ಕೂಡ ಅರ್ಜುನನಿಗೆ ಮಾಡ್ತಾ ಇದ್ದಾರೆ. ವಿಜಯ ಹರಿಸುದ ಯೌವನಾಶ್ವ ಸಾತ್ಯಕಿ ವೃಷಧ್ವಜ ಸಾಂಬ ಕೃತವರ್ಮ ಹೈಡಿಂಬಿ ಸಾಲ್ವಾವರಜ ಸುವೇಗಾನಿರುದ್ಧಾದಿಗಳ್ ಧೃತರಾಷ್ಟ್ರಭೂವನಂ ಕಂಡು ಬಳಿಕ ಅಜವಾಹನಧ್ವಜ ಮಯೂರಧ್ವಜ ಅರುಣಧ್ವಜ ಚಂದ್ರಹಾಸ ನೀಲಧ್ವಜ ಧನಂಜಯಾತ್ಮಜ ವೀರವರ್ಮ ಪ್ರಮುಖರಾದ ರಾಯರಂ ಕಾಣಿಸಿದರು ಉಚಿತದಿಂದ. ಅರ್ಜುನ, ಪ್ರದ್ಯುಮ್ನ, ಯವನಾಶ್ವ, ಸಾತ್ಯಕಿ, ವೃಷಕೇತು, ಸಾಂಬ ಎಲ್ಲ ರಾಜರು, ಋತವರ್ಮ, ಮೇಘನಾಥ, ಅನುಸಾಲ್ವ, ಸುವೇಗ, ಹೀಗೆ ಅನಿರುದ್ಧಾದಿಗಳು ಎಲ್ಲರೂ ಕೂಡ ಬಂದ್ಬಿಟ್ಟು ಆ ಧೃತರಾಷ್ಟ್ರನನ್ನ ಮೊದಲು ನೋಡ್ತಾ ಇದ್ದಾರಂತೆ. ಜೊತೆಗೆ ಹಂಸಧ್ವಜ, ಚಂದ್ರಹಾಸ, ನೀಲಧ್ವಜ, ಬಬ್ರುವಾಹನ, ವೀರವರ್ಮ ಎಲ್ಲ ರಾಜರು ಕೂಡ ಉಚಿತವಾಗಿರ್ತಕ್ಕಂತಹ ರೀತಿಯಲ್ಲಿ ಬಂದ್ಬಿಟ್ಟು ಗೌರವದಿಂದ ಧೃತರಾಷ್ಟ್ರನನ್ನು ಕಾಣ್ತಾ ಇದ್ದಾರೆ. ವಂದನೀಯರ್ಗೆ ವಂದಿಸಿ ವಂದಿಸುವ ಜನದ ವಂದನೆಗಳಂ ಕೊಂಡು ಸಮಬಂಧುಗಳನಪ್ಪಿ ಸಂದರ್ಶನೋತ್ಸವದೊಳು ಅನ್ಯೋನ್ಯ ಸಂಭಾಷಣೆಗಳಿಂದ ಮುದಿತರಾಗಿ ವಂದಿಸಿದರೆಲ್ಲರೂ ಭಗದಾಭ್ಯಮುನಿಗೆ ಬಳಿಕಂದಣಂಗಳನಿಳಿದು ಮುರಹರರ ನೇಮದಿಂ ಬಂದರು ಅಧ್ವರ ಶಾಲೆಗೆ ಅರಸನಂ ಕಾಣಲ್ಕೆ ಗೋಧೂಳಿ ಲಗ್ನಮಾಗಿ. ಎಲ್ಲರೂ ಕೂಡ ಅಲ್ಲಿ ವಂದನೆಯನ್ನು ಮಾಡ್ತಕ್ಕಂತಹ ಅವರನ್ನು ನೋಡ್ತಾ ಇದ್ದಾರೆ. ವಂದಿಸಿದವರಿಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಹಾಗೆ ಯಾವ ಯೋಗ್ಯತೆಯನ್ನು ಅವನು ನೋಡಿಕೊಂಡು ಇವನು ದೊಡ್ಡವನು, ಇವನು ಹಿರಿಯ, ಇವನು ಜ್ಞಾನಿ ಎನ್ನತಕ್ಕಂಥವರಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಯಾರಿಂದ ನಮಸ್ಕಾರವನ್ನು ಪಡೆದುಕೊಳ್ಬೇಕೋ ಅವರಿಂದ ನಮಸ್ಕಾರವನ್ನು ಪಡ್ಕೊಳ್ತಾ ಇದ್ದಾರೆ. ಯಾರಿಗೆ ನಮಸ್ಕಾರವನ್ನು ಮಾಡಬೇಕೋ ಅಂಥವರಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಬಂಧುಗಳು ಒಬ್ಬರನ್ನೊಬ್ಬರು ತಬ್ಕೊಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದರೆ ಯಾರೂ ಕೂಡ ಆ ಒಬ್ಬರ ಮುಖವನ್ನು ವರ್ಷದಿಂದಲೂ ಕೂಡ ನೋಡೋದಕ್ಕೆ ಸಾಧ್ಯವಾಗಿಲ್ಲ. ಜೊತೆಗೆ ಅವರ ಯೋಗಕ್ಷೇಮ ಏನು ಅನ್ನತಕ್ಕಂಥ ವಿಷಯವೂ ಕೂಡ ತಿಳಿದಿಲ್ಲ. ಹಾಗಾಗಿ ಒಬ್ಬರನ್ನೊಬ್ಬರು ತಬ್ಕೊಳ್ತಾ ಇದ್ದಾರೆ. ಬಂಧುಗಳು ಪ್ರೀತಿಯಿಂದ ಮಾತನಾಡಿಸ್ತಾ ಇದ್ದಾರೆ. ಹೊಸ ಹೊಸ ಸಂಭಾಷಣೆಗಳಿಂದ ತುಂಬ ಸಂತೋಷಗೊಳ್ತಾ ಇದ್ದಾರೆ. ಎಲ್ಲರೂ ಕೂಡ ಭಗದಾಲಭ್ಯ ಮುನಿಗೆ ನಮಸ್ಕಾರವನ್ನು ಮಾಡಿದ್ದಾರೆ. ಎಲ್ಲರೂ ಕೂಡ ತಮ್ಮ ರಥದಿಂದ
ಮತ್ತು ಪಲ್ಲಕ್ಕಿಗಳಿಂದ ಎಲ್ಲರೂ ಕೂಡ ಇಳಿದು ಬಿಟ್ಟು ಆ ಕೃಷ್ಣನ ನೇಮದಿಂದ ಕೃಷ್ಣನ ಆಜ್ಞೆಯಂತೆ ಎಲ್ಲರೂ ಕೂಡ ಯಾಗಶಾಲೆಗೆ ಬಂದಿದ್ದಾರೆ ಧರ್ಮರಾಜನನ್ನು ಕಾಣೋದಕ್ಕೋಸ್ಕರ. ಆ ಸಮಯಕ್ಕೆ ಗೋಧೂಳಿ ಲಗ್ನ ಉಂಟಾಗಿದೆ. ತರದರ ಛತ್ರ ಜಮರಂಗಳ ವಿಗಳ ಪರಿಪರಿಯ ಸಿಂದಸಿ ಗುರಿ ಪತಾಕವಳಿಯ ಮೊರೆ ಮೊರೆವ ವಿವಿಧಿ ವಾದ್ಯಧ್ವನಿಯ ಒಂದಿಮಾಗಧರ ಜಯ ಜಯ ನಿನನದ ಸರಸತರ ಸಂಗೀತ ನರ್ತನದ ಮೇಳವದ ನೆರೆ ನೆರೆದ ಚತುರಂಗ ದೊಡ್ಡುಗಳ ಸಂದಣಿಯ ದೊರೆ ದೊರೆಗಳ ತಂದರು ಉತ್ಸವದೊಳರಸನಂ ಕಾಣಲು ಅಚ್ಚುತನ ಕೂಡೇ. ಎಲ್ಲರೂ ಕೂಡ ರಾಜಮಹಾರಾಜರು, ಸೈನಿಕರು ಎಲ್ಲರೂ ಕೂಡ ಕೃಷ್ಣನ ಜೊತೆಯಲ್ಲಿ ಬರ್ತಾ ಇದ್ದಾರೆ. ಛತ್ರ ಚಾಮರಗಳನ್ನು ಬೀಸ್ತಾ ಇದ್ದಾರೆ. ಸೀಗುರಿ ಪತಾಕೆಗಳು ಎಲ್ಲವೂ ಕೂಡ ಹಾರಾಡ್ತಾ ಇದೆ. ವಾದ್ಯಧ್ವನಿಯನ್ನು ಮಾಡ್ತಾ ಇದ್ದಾರೆ. ವಂದಿಮಾಗದರು ತಮ್ಮ ತಮ್ಮ ರಾಜಮಹಾರಾಜರಿಗೆ ಜಯಘೋಷವನ್ನು ಮಾಡ್ತಾ ಇದ್ದಾರೆ, ಜಯಕಾರವನ್ನು ಮಾಡ್ತಾ ಇದ್ದಾರೆ. ಸಂಗೀತ, ನರ್ತನ, ಮೇಳುಗಳು ಎಲ್ಲವೂ ಕೂಡ ಜೊತೆಯಾಗಿ ಬರ್ತಾ ಇದೆ. ಆ ಚತುರಂಗ ಸೇನೆಯ ಜೊತೆಯಲ್ಲಿ ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ರಾಜ ಮಹಾರಾಜರು ಗುಂಪು ಗುಂಪಾಗಿ ಬರ್ತಾ ಇದ್ದಾರಂತೆ. ಏನು ಉತ್ಸವ! ಅಂತಹ ಉತ್ಸವದಲ್ಲಿ ಅವರೆಲ್ಲರೂ ಕೂಡ ಕೃಷ್ಣನ ಜೊತೆಯಲ್ಲಿ ಧರ್ಮರಾಜನನ್ನು ನೋಡೋದಕ್ಕೋಸ್ಕರ ಬರ್ತಾ ಇದ್ದಾರೆ. ಮುಂದೆ ಕುದುರೆಗಳ ಅದರ ಬಳಿಯೊಳ್ ಸಮಸ್ತ ಎದುರುಂದದೊಡಗೂಡಿದು ಆ ಎಡಬಲ್ಲದೊಳ್ ಅಮರೇಂದ್ರನಂದನ ವೃಷಧ್ವಜರ್ಪಿಂತೆ ಹಂಸಧ್ವಜ ಮಯೂರಧ್ವಜಾದಿ ರುಬರೋ ಸಂದಣಿಸಿ ಗೋಧೂಳಿ ಲಗ್ನದೊಳ್ ಭುವನಂ ಸಂಧಿಸುವ ಮಾಳ್ಕೆಯಂ ಕರ್ಪೂರದ ತೈಲಂಗಳಿಂದುರಿವ ಬೊಂಬಾಳ ಶತಕೋಟಿಗಳ್ ಪಿಡಿಯಲು ಅಸುರಹರನೈ ತಂದನು. ಮುಂದೆ ಕುದುರೆಗಳು ಬರ್ತಾ ಇದೆ, ಯಜ್ಞಾಶ್ವ ಬರ್ತಾ ಇದೆ. ಅದರ ಹಿಂದೆ ಸಮಸ್ತ ಯಾದವ ಸೇನೆ ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಜೊತೆಯಲ್ಲಿ ಎಡಭಾಗದಲ್ಲಿ ಅರ್ಜುನ, ವೃಷಕೇತು ಅವರು ಬರ್ತಾ ಇದ್ದಾರೆ. ಹಿಂದೆ ಹಂಸಧ್ವಜ, ಮಯೂರಧ್ವಜ ಮೊದಲಾದ ರಾಜರು ಇವರೊಡನೆ ಬರ್ತಾ ಇದ್ದಾರೆ. ಅಗಣಿತವಾಗಿರ್ತಕ್ಕಂತಹ ಕರ್ಪೂರ ತೈಲವನ್ನು ಎಲ್ಲರೂ ಕೂಡ ಪೂಸ್ಕೊಂಡಿದ್ದಾರೆ. ಅತಿ ಪ್ರಕಾಶಮಾನವಾಗಿ ಹೊಳಿತಾ ಇದ್ದಾರೆ. ಉರಿತಾ ಇರತಕ್ಕಂತಹ ದೀಪದ ಬೆಳಕಿನಲ್ಲಿ ಗೋಧೂಳಿ ಲಗ್ನದಲ್ಲಿ ಎಲ್ಲರೂ ಕೂಡ ಯಾಗ ಮಂಟಪವನ್ನು ಪ್ರವೇಶಿಸಿದ್ದಾರೆ. ಯುಧಿಷ್ಠಿರನನ್ನು, ಧರ್ಮರಾಜನನ್ನು ನೋಡೋದಕ್ಕೋಸ್ಕರ ಕೃಷ್ಣನ ಜೊತೆಯಲ್ಲಿ ಎಲ್ಲರೂ ಕೂಡ ಯಾಗಶಾಲೆಗೆ ಬಂದಿದ್ದಾರೆ. ಕರ್ಣದೊಳ್ ಕೇಳಬಹುದಲ್ಲದೆ ಅಕ್ಷಿಯೊಳ್ ನಿಮಿಷ ನೋಡಲಳಬಹುದೇ ತುರಗಮೇದಂಗಳನು ಹರ್ನಿಶಾವಲ್ಲವನ ಕುಲದ ಭೂಪಾಲಕ ಮಾಡಿದ ಅರ್ಪ ಬಲರವರ ನಿರ್ಣಯವೇ ಹರಿಯೊಡನೆ ಸಿರಿ ಸಹಿತ ಧರೆಗೆ ಪಯದರ್ಣವಂ ಬಂದಪುದೋ ಶಿವ ಶಿವ ಪೊಸತಿದಂ ವರ್ಣಿಸುವ ಕವಿಯಾವನೆನೆ ವಾದಿಗಳ ಕೂಡೆ ನಡೆದಂದರು ಅವನೀಜರು. ದೇವತೆಗಳು ಕೂಡ ಸಂಭ್ರಮದಿಂದ ಸದ್ದನ್ನು ಕಿವಿಯಲ್ಲಿ ಕೇಳ್ತಾ ಇದ್ದಾರಂತೆ. ಇಲ್ಲಿ ನಡೀತಾ ಇರ್ತಕ್ಕಂತಹ ವಾದ್ಯ ಘೋಷಗಳನ್ನು ದೇವತೆಗಳು ಕೇಳ್ತಾ ಇದ್ದಾರೆ. ರಪ್ಪೇ ಇಲ್ಲ ಅವರಿಗೆ, ಕಣ್ಣು ಮುಚ್ಕೊಳ್ಬೇಕಾಗಿಲ್ಲ. ಇದನ್ನು ನೋಡುವಂತಹ ಆ ಸಾಧ್ಯತೆ ಅವರಿಗೆ ಇದೆಯೇ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೂರ್ಯ ಚಂದ್ರವಂಶದ ಎಲ್ಲರೂ ಕೂಡ ರಾಜಮಹಾರಾಜರು ಅನೇಕ ಜನರು ಅಶ್ವಮೇಧ ಯಾಗವನ್ನು ಮಾಡಿದ್ದಾರೆ. ಆ ಯಾಗಗಳು ಈ ಯಾಗಕ್ಕೆ ಸರಿಸಮನಲ್ಲ.
ಯಾಕೆ ಅಂತ ಹೇಳಿದರೆ ಇಲ್ಲಿ ಕೃಷ್ಣ ಇದ್ದಾನೆ. ಯಾವ ಯಾಗದ ಅಧಿಪತಿಯಾಗಿರ್ತಕ್ಕಂತಹ, ಯಾಗದ ಪುಣ್ಯವನ್ನು ಕೊಡ್ತಕ್ಕಂತಹ, ಹವಿಸ್ಸನ್ನು ತೆಗೆದುಕೊಳ್ತಕ್ಕಂತಹ ಆ ಪರಮಾತ್ಮ ಕೃಷ್ಣ ಇದ್ದಾನೆ. ಆದ್ದರಿಂದ ಇಂತಹ ಯಾಗಕ್ಕೆ, ಈ ಧರ್ಮರಾಜನ ಯಾಗಕ್ಕೆ ಯಾವುದೂ ಕೂಡ ಸರಿಸಾಟಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕೃಷ್ಣನ ಜೊತೆಯಲ್ಲಿ ಲಕ್ಷ್ಮಿ ಬಂದಿದ್ದಾಳೋ ಹಾಗೆ ಎಲ್ಲ ರಾಜಮಹಾರಾಜರು ಕೂಡ ಸಂಪತ್ತನ್ನು ತಂದಿದ್ದಾರಂತೆ. ಕ್ಷೀರಸಾಗರವೂ ಕೂಡ ಬಂದಿದೆಯೋ ಅನ್ನುವಂತಹ ರೀತಿಯಲ್ಲಿ ಎಲ್ಲ ಸೈನಿಕರು ಕೂಡ ಬಂದಿದ್ದಾರೆ. ಸಮುದ್ರದ ಪಾದಿಯಲ್ಲಿ ಸೈನ್ಯ ಬಂದುಬಿಟ್ಟಿದೆ. ಅವರೆಲ್ಲರೂ ಕೂಡ ಧರ್ಮರಾಜನನ್ನು ನೋಡೋದಕ್ಕೆ ಬರ್ತಾ ಇದ್ದಾರೆ. ಇದನ್ನು ವರ್ಣಿಸೋದಕ್ಕೆ ಯಾವ ಕವಿಯಿಂದ ಸಾಧ್ಯ ಅಂಥೇಳಿ ಎಲ್ಲರೂ ಕೂಡ ಮಾತನಾಡ್ಕೊಳ್ತಾ ಇದ್ದಾರೆ. ಯಜಮಾನ್ಯದೊಳ್ಳ ಸೇವ ಭೂಪಾಲನಂ ಕಂಡು ವಾಜಿಗಳನ್ನೊಪ್ಪಿಸಿ ಪದಾಂಬುಜಕ್ಕೆ ಪೊಡಮೊಟ್ಟೊಡೆ ಆ ಜಿಷ್ಣುವಂ ತೆಗೆದು ತಕ್ಕೈಸಿ ಕರ್ಣಜ ಪ್ರದ್ಯುಮ್ನ ಕಾದಿಗಳನ್ನು ತೇಜದಿಂದ ಅವನೀಶ್ವರಂ ಮನ್ನಿಸಿದ ಬಳಿಕ ರಾಜೀವಲೋಚನಂ ಕಾಣಿಸಿದನು ಅರಸಂಗೆ ರಾಜಮೌಳಿಗಳಾದ ಹಂಸಧ್ವಜ ಪ್ರಮುಖ ದೇಶಾದಿ ವಲ್ಲಭರನು. ಅಶ್ವಮೇಧ ಯಾಗಕ್ಕೆ ದೀಕ್ಷಿತನಾಗಿ ಯಜಮಾನನಾಗಿ ಕುಳಿತಿರ್ತಕ್ಕಂತಹ ವಿರಾಜಮಾನವಾಗಿರ್ತಕ್ಕಂತಹ ಧರ್ಮರಾಜನನ್ನು ಅರ್ಜುನ ನೋಡ್ದ. ಬಂದುಬಿಟ್ಟು ಕುದುರೆಗಳನ್ನು ಒಪ್ಪಿಸ್ತಾ ಇದ್ದಾನೆ. ಅಣ್ಣ, ನಾವು ಎಲ್ಲ ಜೈತ್ರ ಯಾತ್ರೆಯನ್ನು ಮುಗಿಸ್ಕೊಂಡ್ಬಿಟ್ಟು ಎಲ್ಲ ರಾಜ ಮಹಾರಾಜರೊಡನೆ ಬಂದಿದ್ದೇನೆ. ನೋಡು, ಈ ಅಶ್ವ ಅದನ್ನು ಕಳಿಸ್ಕೊಟ್ಟಿದ್ದೀಯಲ್ಲ, ಆ ಅಶ್ವವನ್ನು ರಕ್ಷಣೆ ಮಾಡಿಕೊಂಡು ಹಾಗೇ ನಾನು ತಂದಿದ್ದೇನೆ ಅಂತ ಹೇಳಿ ಧರ್ಮರಾಜನಿಗೆ ಒಪ್ಪಿಸಿದ್ದಾನೆ. ಅವನು ಆ ಅರ್ಜುನನ್ನು ಆಲಂಗಿಸ್ಕೊಳ್ತಾ ಇದ್ದಾನೆ. ಪ್ರೀತಿಯಿಂದ ತಮ್ಮನನ್ನು ತಬ್ಕೊಂಡ್ಬಿಟ್ಟು ಪ್ರದ್ಯುಮ್ನ, ವೃಷಕೇತು ಮೊದಲಾದ ಆ ಜೊತೆಯಲ್ಲಿ ಬಂದಂತಹ ಪ್ರಮುಖರನ್ನು ಎಲ್ಲರನ್ನೂ ಕೂಡ ಸನ್ಮಾನವನ್ನು ಮಾಡ್ತಾ ಇದ್ದಾನಂತೆ. ಅವರನ್ನು ಮಾತನಾಡಿಸ್ತಾ ಇದ್ದಾನೆ, ಅವರನ್ನು ಹೊಗಳ್ತಾ ಇದ್ದಾನೆ. ಹೀಗೆ ಹೊಗಳ್ತಾ ಕೃಷ್ಣ ಪ್ರಮುಖರಾಗಿರ್ತಕ್ಕಂತಹ ಹಂಸಧ್ವಜ ಮೊದಲಾದ ರಾಜರನ್ನು ಆ ಧರ್ಮರಾಜನಿಗೆ ಪರಿಚಯವನ್ನು ಮಾಡ್ತಾ ಇದ್ದಾನೆ. ಈತಂ ಕಣ ರಾಜಹಂಸಧ್ವಜಂ ಖ್ಯಾತನೀತಂ ವೀರವೀರವರ್ಮಾವನಿಪ ನೀತಂ ನೃಪಾಲರತ್ನಾಭರಣ ಮಧ್ಯನಾಯಕ ನೀಲನೀಲಕೇತು ಈತಂ ವಿರೋಧಿ ಬಲದ ಅವಶಿಖಿಶಿಖಿಧ್ವಜಂ ಭೂತಳಸ್ಥಿತಂ ಚಂದ್ರಚಂದ್ರಹಾಸಕ್ಷ್ಮೇಂದ್ರ ನೀತಂ ಈತಂ ದಿವಿಜಪತಿಯ ಸುತ ಬಭ್ರುವಾಹನಂ ನೋಡೆಂದನು. ಹೇಳ್ತಾ ಇದ್ದಾನೆ. ಧರ್ಮರಾಜನನ್ನು ಕೊರೆದುಬಿಟ್ಟು ಕೃಷ್ಣ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾನೆ. ಇವನು ರಾಜಹಂಸನಾದ ಹಂಸಧ್ವಜ. ರಾಜಹಂಸ ಅಂತ ಹೇಳಿದರೆ ಆ ಎಲ್ಲ ರಾಜ ಮಹಾರಾಜರಲ್ಲಿ ಬೆಳ್ಳಗೆ ಇರ್ತಕ್ಕಂತಹವನು, ಶುಭ್ರವಾಗಿರ್ತಕ್ಕಂತಹವನು, ಅಂಥವನು ಈ ಹಂಸಧ್ವಜ. ಇವನು ವೀರನಾಗಿರ್ತಕ್ಕಂತಹ ವೀರವರ್ಮ. ಇವನನ್ನು ಗೆಲ್ಲೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ. ಅಂತಹ ವೀರವರ್ಮ, ವೀರನಾಗಿರ್ತಕ್ಕಂಥವನು ಅವನು. ಈ ವೀರವರ್ಮ ಜೊತೆಗೆ ರಾಜಾಭರಣ, ರಾಜರಲ್ಲಿ ಆಭರಣ ಸ್ವರೂಪನಾಗಿರ್ತಕ್ಕಂಥವನು. ಎಲ್ಲ ರಾಜ ಮಹಾರಾಜರನ್ನು ಹೋಲಿಸಿದರೆ ಇವನು ಆಭರಣದ ನವರತ್ನದಂತೆ ಮಧ್ಯದಲ್ಲಿರ್ತಕ್ಕಂತಹ, ಆಭರಣದ ಮಧ್ಯೆ ನವರತ್ನವನ್ನು ಕೂಡಿಸಿದರೆ ಹೇಗಿರುತ್ತೋ ಹಾಗೆ ಇರ್ತಕ್ಕಂಥವನು ಈ ನೀಲಧ್ವಜ ಅಂಥೇಳಿ ಹೊಗಳ್ತಾ ಇದ್ದಾನೆ. ಜೊತೆಗೆ ಈ ದವಾಗ್ನಿಯಂತೆ ಇರ್ತಕ್ಕಂಥವನು, ವಿರೋಧಿ ಬಲಕ್ಕೆ ದಾವಾಗ್ನಿ, ವೈರಿಗಳಿಗೆ ದವಾಗ್ನಿಯಂತೆ ಇರ್ತಕ್ಕಂತಹ ಮಯೂರಧ್ವಜ ಇವನು. ಭೂಮಂಡಲದಲ್ಲಿ ಚಂದ್ರನಂತೆ ಹೊಳಿತಾ ಇರ್ತಕ್ಕಂಥವನು, ಚಂದ್ರನಂತೆ ಎಲ್ಲರಿಗೂ ಕೂಡ ಸಂತೋಷವನ್ನು ಉಂಟು ಮಾಡ್ತಕ್ಕಂಥವನು ಈ ಚಂದ್ರಹಾಸ ಇವನು ಅಂಥೇಳಿ. ಜೊತೆಗೆ ಬಬ್ರುವಾಹನನನ್ನು ಪರಿಚಯ ಮಾಡಿಕೊಡ್ತಾ ಇದ್ದಾನೆ. ಇವನು ಬಬ್ರುವಾಹನ, ದೇವೇಂದ್ರನ ಮಗನಾಗಿರ್ತಕ್ಕಂತಹ ಅರ್ಜುನನ ಮಗ ಇವನು ಬಬ್ರುವಾಹನ ಅಂಥೇಳಿ ಎಲ್ಲ ರಾಜ ಮಹಾರಾಜರನ್ನು ಕೃಷ್ಣ ಪರಿಚಯ ಮಾಡ್ತಾ ಇದ್ದಾನೆ. ಏರಿಸಿ ನುಡಿಯುವುದಿಲ್ಲ ತನಗೆ ಸಮವೆನಿಸುವ ಮೀರಿದ ಪರಾಕ್ರಮಿಗಳು ಅವರನ್ನು ಭಜರಿಸೆಂದು ಬೇರೆ ಬೇರೆ ನೃಪರ ಅವರವರ ಸುತ ಸಹೋದರ ಮುಖ್ಯಮಂತ್ರಿಗಳನ್ನು ಮಾರೊಟ್ಟಿದ ಮರಾದ್ರಿಯಂತೆ
ರಾಶಿಗಳಾಗೆ ಹೇರಿ ತಂದೊಡವೆಯಂ ವಿವಿಧ ರತ್ನಗಳಂ ತೋರಿಸಿ ಸುವಸ್ತುಗಳನ್ನೊಪ್ಪಿಸಿದನು. ಅರಸಂಗೆ ದಾನವಧ್ವಂಸಿ ನಗುದ ಕೃಷ್ಣ ಹೇಳ್ತಾ ಇದ್ದಾನೆ, ಧರ್ಮರಾಜ, ನಾನು ಹೇಳ್ತಕ್ಕಂತಹ ಮಾತು ಅತಿಶಯೋಕ್ತಿಯಲ್ಲ. ಇವರೆಲ್ಲರೂ ಕೂಡ ವೀರರು, ಪರಾಕ್ರಮಿಗಳು. ಇವರನ್ನು ಉಪಚರಿಸಬೇಕು, ಇವರನ್ನು ಆಧರಿಸಬೇಕು ಅಂತ ಹೇಳಿ ಕೃಷ್ಣ ಹೇಳ್ತಾ ಇದ್ದಾನೆ. ಜೊತೆಗೆ ರಾಜರ ಮಕ್ಕಳು, ಅವರ ಜೊತೆಯಲ್ಲಿ ಬಂದಿರತಕ್ಕಂತಹ ಅವರ ಸಹೋದರರು, ಅವರ ಮಂತ್ರಿಗಳು ಎಲ್ಲರನ್ನೂ ಕೂಡ ಪರಿಚಯ ಮಾಡಿಕೊಡ್ತಾ ಇದ್ದಾನಂತೆ. ಒಬ್ಬೊಬ್ಬರನ್ನು ಪರಿಚಯ ಮಾಡಿದಂತೆ ಅವರೆಲ್ಲರೂ ಕೂಡ ಬಂದು ಧರ್ಮರಾಜನಿಗೆ ಕಪ್ಪ ಕಾಣಿಕೆಗಳನ್ನು ಒಪ್ಪಿಸ್ತಾ ಇದ್ದಾರೆ. ಅದು ಮೇರು ಪರ್ವತದಂತೆ ಆಗ್ಬಿಟ್ಟಿದೆ ಅಂತೆ, ಅದನ್ನು ತೋರಿಸ್ತಾ ಇದ್ದಾನೆ ಧರ್ಮರಾಜ. ಇವರೆಲ್ಲರೂ ಕೂಡ ವೀರರು, ಇವರು ಯಾರು ಕೂಡ ಹೇಳಿಗಳಲ್ಲ ಅಂತ ಹೇಳಿ ಅವರನ್ನು ಪರಿಚಯ ಮಾಡ್ತಾ ಇದ್ದಾನೆ. ಬಳಿಕ ಸಮಸ್ತ ಭೂಪಾಲರು ಅಸುರಾರಿಯಂ ಬಳಸಿ ನಿಂದು ಎಲೆದೇವ ನಿನ್ನ ದರ್ಶನಮಾಯ್ತು. ನಳಿನ ಭವ ವಿಂಶತಿಯೊಳಿರ್ದ ಭಗದಾಲ್ಭ್ಯ ಮುನಿಯಂ ಕಂಡೆವು ಅಚ್ಚರಿಯೊಳು. ಇಳೆಯ ದೇಶದ ವೈಭವಂಗಳಂ ಹರಿಯೊಡನೆ ತೊಳಲಿ ನೋಡಿದೆವು. ಅಧ್ವರಕ್ಕೆ ಬಂದೆವು ಈ ಪುಣ್ಯ ಇಳೆಯನ ಧರ್ಮಜನ ಈಕ್ಷಿಸಿದೆವು. ಇದರಿಂ ಕೃತಕೃತ್ಯವಾವೆಂದರು. ಆಗ ಎಲ್ಲ ರಾಜ ಮಹಾರಾಜರು ಕೂಡ ಕೃಷ್ಣನನ್ನು ಮುತ್ಕೊಂಡ್ಬಿಟ್ಟಿದ್ದಾರಂತೆ. ಕೃಷ್ಣನ ಹತ್ರ ಹೇಳ್ತಾ ಇದ್ದಾರೆ, ದೇವಾ, ನಿನ್ನ ದರ್ಶನ ಆಯಿತು. 20 ಚತುರ್ಮುಖ ಬ್ರಹ್ಮರ ಆಯುಷ್ಯವನ್ನು ನೋಡಿರ್ತಕ್ಕಂತಹ ಭಗದಾಲಭ್ಯ ಮುನಿಗಳ ದರ್ಶನ ಆಯಿತು. ಇನ್ನೇನು ಬೇಕು ನಮಗೆ? ನಮ್ಮ ಜನ್ಮ ಸಾರ್ಥಕವಾಯಿತು. ಯಾವುದೋ ಪೂರ್ವ ಜನ್ಮದ ಪುಣ್ಯದಿಂದ ನಿನ್ನ ದರ್ಶನ, ಈ ಭಗದಾಲಭ್ಯ ಮುನಿಗಳ ದರ್ಶನ ಆಯಿತು. ಯುದ್ಧವನ್ನು ಮಾಡ್ತಾ ಮಾಡ್ತಾ ನೀನು ದೇಶವನ್ನು ಗೆಲ್ತಾ ಹೋದಿಯಲ್ಲ, ಜೊತೆಯಲ್ಲಿ ಬಂದಿದ್ದರಿಂದಲೇ ನಮಗೆ ಎಲ್ಲ ದೇಶಗಳ ಪರಿಚಯ ಆಯಿತು. ಎಲ್ಲ ದೇಶಗಳನ್ನು ನೋಡಿದ್ದೇವೆ. ಇನ್ನು ನಮ್ಮ ಪುಣ್ಯಕ್ಕೆ ಎಣೆ ಇಲ್ಲ. ಜೊತೆಗೆ ಧರ್ಮಕ್ಕೆ ಮನೆಯಾಗಿರ್ತಕ್ಕಂತಹ ಧರ್ಮರಾಜನನ್ನು ನೋಡಿದ್ವಿ. ಇಷ್ಟರಿಂದ ನಮಗಿನ್ನೇನು ಬೇಕು ಅಂಥೇಳಿ ಕೃಷ್ಣನನ್ನು ಹೊಗಳ್ತಾ ಇದ್ದಾರೆ ಆ ಎಲ್ಲ ರಾಜ ಮಹಾರಾಜರುಗಳು. ಎನಲವರ ನುಡಿಗಳ್ಗೆ ನಸುನಗುದ ಮುರಹರಂ ವಿನಯದಿಂದರಸಂಗೆ ನೇಮಿಸಿದೊಡೆ. ಆ ಸಕಲ ಜನಪತಿಗಳಂ ಧರಾವಲ್ಲಭಂ ಸತ್ಕರಿಸಿ ವಿವಿಧೋಪಚಾರದಿಂದ ಮನವೊಲಿದು ಭಗದಾಲ್ಭ್ಯನಂ ಪೂಜೆಗೈದು ಅಖಿಲ ಮುನಿಗಳಂ ಕೂಡಿಕೊಂಡು ಅಧ್ವರೋಪಕ್ರಮಕ್ಕೆ ವಿನುತ ಸಂಕಲ್ಪಮಂ ಮಾಡಿ ರಚಿಸಿದರು ಇಷ್ಟ ಕಾಜಯನಮಂ ಕ್ರಮದೊಳು. ಆ ರಾಜ ಮಹಾರಾಜರ ಮಾತುಗಳನ್ನು ಕೇಳ್ತಾ ಇದ್ದಂತಹ ಕೃಷ್ಣನಿಗೆ ನಗು ಬರ್ತಾ ಇದೆ. ನಗುತ್ತಾ ಅವರನ್ನು ಮಾತನಾಡಿಸ್ತಾ ಇದ್ದಾನೆ. ಮತ್ತೆ ಧರ್ಮರಾಜನಿಗೆ ಹೇಳ್ತಾ ಇದ್ದಾನೆ, ಧರ್ಮರಾಜ, ಇವರನ್ನು ನೀನು ಉಪಚರಿಸಬೇಕು ಅಂದಾಗ ಧರ್ಮರಾಜ ಆ ಎಲ್ಲ ರಾಜ ಮಹಾರಾಜರನ್ನು ವಿವಿಧೋಪಚಾರಗಳಿಂದ ಸತ್ಕರಿಸಿದ್ದಾನಂತೆ. ಅವರಿಗೆ ಒಳ್ಳೆಯ ಮಾತುಗಳನ್ನು ಹೇಳಿದ್ದಾನೆ, ಒಳ್ಳೆಯ ಊಟ ಉಪಚಾರವನ್ನು ಮಾಡಿದ್ದಾನೆ. ಬಳಿಕ ಭಗದಾಲಭ್ಯರನ್ನು ಕೂರಿಸ್ಬಿಟ್ಟು ಪೂಜೆಯನ್ನು ಮಾಡಿದ್ದಾನೆ. ಎಲ್ಲ ಮುನಿಗಳ ಮಧ್ಯದಲ್ಲಿ ಇನ್ನು ಯಾಗವನ್ನು ಮಾಡಬೇಕು, ಯಜ್ಞವನ್ನು ಮಾಡಬೇಕು ಅಂತ ಹೇಳಿ ಸಂಕಲ್ಪವನ್ನು ಮಾಡಿಬಿಟ್ಟು ಇಷ್ಟಿಕಾಶಯನವನ್ನು ಮಾಡೋದಕ್ಕೋಸ್ಕರ ಇಟ್ಟಿಗೆಗಳನ್ನು ತರಿಸ್ತಾ ಇದ್ದಾನೆ ಧರ್ಮರಾಜ. ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 33ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ HC ಶಶಿಕಲಾ, ವ್ಯಾಖ್ಯಾನ ಮಾಡಿದವರು ಶ್ರೀ HR ಶ್ರೀಧರ್. ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ. ನಿರ್ಮಾಣ ನೆರವು ಸಂಜೀವ R ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ
ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.